ನನ್ನ ಹತ್ರ ಈ ಕೈಯಲ್ಲಿ ಎಷ್ಟು ಅಮೌಂಟ್ ಏನ್ಸಿಲ್ಲ ಅಮೌಂಟು. ಬಿಲ್ ಬಂದಿರೋದು 288 ರೂಪಾಯಿ. ಸುಮ್ಮನೆ ಹೇಳ್ದೆ ಕೊಟ್ಬಿಟ್ಟು ಹೋಗ್ತಾವ್ರೆ ನೋಡ್ರಿ. ಇಲ್ಲಿ ನಿಮ್ಮ ಮುಂದೆ ಲೆಕ್ಕ ಹಾಕ್ಬೇಕು ಗೈಸ್. ನಾನು ಲೆಕ್ಕನೇ ಹಾಕಿಲ್ಲ ನನ್ನ ದುಡ್ಡನ್ನ. ನೋಡಿ ಇಷ್ಟು ದುಡ್ಡು ಲೆಕ್ಕನೇ ಹಾಕಿಲ್ಲ. ಇವಾಗ ನಿಮ್ಮ ಮುಂದೆ ಲೆಕ್ಕ ಹಾಕ್ತಿರೋದು 1 2 3 4 5 5 6 7 288 ರೂಪಾಯಿ ಬಿಲ್ಗೆ ಕೊಟ್ಟಿರೋದೆಷ್ಟು 7.5 ಕಿಲೋಮೀಟರ್ ಡ್ರಾಪ್ಗೆ ಗೈಸ್. ಆಯ್ತಾ, ಎಲ್ಲಿಂದ ನಾರಾಯಣಪುರ ಪಿಕ್ ಮಾಡಿ NRI ಲೇಔಟ್ ಇದೆಯಲ್ಲ ಇಲ್ಲಿಗೆ ಡ್ರಾಪ್ ಮಾಡಿದ್ದು ಗೈಸ್. ನಾನು 21 ಕಿಲೋಮೀಟರ್ ಡ್ರಾಪ್ ಮಾಡಿದ್ದು. ಸೊ 21 ಕಿಲೋಮೀಟರ್ ಡ್ರಾಪ್ ಮಾಡಿದ್ದಕ್ಕೆ 738 ರೂಪಾಯಿ ಕೊಟ್ಟಿದ್ದಾನೆ. 21 ಕಿಲೋಮೀಟರ್ ಡ್ರಾಪ್ ಮಾಡಿದ್ದು ಇವಾಗ ಸೊ ಓಲಾದಲ್ಲಿ. ಸೊ ಟೋಟಲ್ ಬಂದ್ಬಿಟ್ಟು ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಡೇಟ್ ಬಂದು 11ನೇ ತಾರೀಕು ಗುರುವಾರ. ಟೈಮ್ ಕರೆಕ್ಟಾಗಿ ರಾತ್ರಿ 11 ಗಂಟೆ. ಡ್ಯೂಟಿನ ಶುರು ಮಾಡೋಣ ಅಂದ್ಬಿಟ್ಟು ಮನೆಯಿಂದ ಹೊರಟಿದ್ದೀನಿ ಇವಾಗ. ಸೊ ಬನ್ನಿ. CNG ಆಲ್ಮೋಸ್ಟ್ 7 ಪಾಯಿಂಟ್ ಇದೆ, ಬಟ್ ನಂಗೆ ಸಮಾಧಾನ ಆಗಲ್ಲ. ನನಗೆ ಕೆಲಸ ಶುರು ಮಾಡ್ಬೇಕಾದ್ರೆ ನಂಗೆ ಫುಲ್ ಟ್ಯಾಂಕ್ CNG ಇರಬೇಕು. ಎಷ್ಟೇ ಇದ್ರೂ 1 ಪಾಯಿಂಟು ಇಲ್ಲ 2 ಪಾಯಿಂಟ್ ಕಮ್ಮಿ ಇದ್ರು ನಾನು 2 ಪಾಯಿಂಟ್ನ ಪೂರ್ತಿ ಮಾಡಿಕೊಂಡೆ ನಾನು ಡ್ಯೂಟಿನ ಶುರು ಮಾಡೋದು. ಹಂಗೆ CNG ಹಾಸ್ಕೊಂಡು ಅಂದವೆ ಡ್ಯೂಟಿನ ಶುರು ಮಾಡೋಣ. ಸೊ ನೋಡೋಣ ಇವತ್ತು ಗುರುವಾರ ಯಾವ ಥರ ರನ್ನಿಂಗ್ ಆಗುತ್ತೆ, ಏನು ಎತ್ತ ಅಂತ. ಆಯಿತಾ, ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಪೊಲೀಸ್ ಸ್ಟೇಷನ್ ಹತ್ರ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡಿತಾವ್ರೆ ನೋಡ್ರಿ. ಟೈಮ್ ಬಂದ್ಬಿಟ್ಟು 12:40 ಆಯಿತು. ಹತ್ತತ್ರ ನಾನು 11 ಗಂಟೆಗೆ ಆನ್ ಮಾಡ್ಕೊಂಡಿದ್ದು. ಇಷ್ಟೊತ್ತಾದ್ರೂ ಒಂದು ಡ್ಯೂಟಿ ಬಂದಿಲ್ಲ. ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಎಲ್ಲ ಡ್ಯೂಟಿನೂ ಆನ್ ಆಗೇ ಐತೆ ನೋಡ್ರಿ. ಆಯಿತಾ, ಡ್ಯೂಟಿಗಳು ಆನ್ ಆಗೈತೆ. ಟೈಮ್ ಬೇಕು ಅಂದರೆ ನಿಮಗೆ ಟೈಮ್ ಕಾಣಿಸ್ತಾ ಇರುತ್ತೆ 12:40. ಆಯಿತಾ, ಸೊ ಆ್ಯಪ್ ನೋಡ್ಬೋದು. ರ್ಯಾಪಿಡೋ ಆನ್ ಆಗಿದೆ, ಓಲಾ ಆನ್ ಆಗಿದೆ, ನಮ್ಮ ಯಾತ್ರೆ ಆನ್ ಆಗಿದೆ. ಸೊ 3 ಆನ್ ಆಗೈತೆ. ಡ್ಯೂಟಿಗಳು ಇಲ್ಲ. ಏನು ಕತೆ ಏನು ಎತ್ತಂತಾನೆ ಗೊತ್ತಿಲ್ಲ ಗೈಸ್. ಒಳ್ಳೆ ಹಣೆ ಬರ ಐತಿ ಇವತ್ತಂತೂ ನಂದು. ಸ್ವಲ್ಪ ಹೊತ್ತು ನೋಡ್ತೀನಿ, ಒಂದು 5 ನಿಮಿಷ ಇಲ್ಲಿ ನೋಡ್ಬಿಟ್ಟು ಇಲ್ಲಿಂದ ಸ್ವಲ್ಪ ಮೂವ್ ಮಾಡ್ತೀನಿ ಗಾಡಿನ. ನೋಡೋಣ, ಮೂವ್ ಮಾಡ್ಕೊಂಡು ಹೋಗೋಣ. ಯಾವ ಡ್ಯೂಟಿಗಳು ಬೀಳುತ್ತೆ, ಯಾವ್ದು ಬೀಳಿಲ್ಲ ನಾವೇ ಬೀಳ್ಸ್ಕೋಬೇಕು. ಎಲ್ಲಿ ಡ್ಯೂಟಿಗಳಿದ್ದಾವೆ ನೋಡ್ಕೊಂಡು ಹುಡ್ಕೊಂಡು ನಾವೇ ಹೋಗಿ ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸಲ ಈ ಥರನೂ ಆಗ್ಬಿಡುತ್ತೆ ಕ್ಯಾಬ್ ಫೀಲ್ಡಲ್ಲಿ, ಏನು ಮಾಡೋಕ್ಕಾಗಲ್ಲ ಗೈಸ್. ಮೊದಲನೇದು ಡ್ರಾಪ್ ಆಯಿತು. 12:45ಗೆ ಡ್ಯೂಟಿ ಬಂದಿದ್ದು. ಕರ್ಕೊಂಬಂದು ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ. ಇಲ್ಲಿ CV ರಾಮನ್ ನಗರ ಸಿಗ್ನಲಿಂದ ಲೆಫ್ಟಲ್ಲಿ ಡ್ರಾಪ್ ಮಾಡಿದ್ದೀನಿ. ಅಮೌಂಟ್ ನೋಡ್ಬೋದು, ಸ್ಕ್ರೀನಲ್ಲಿ ಹಾಕಿರ್ತೀನಿ. 276 ರೂಪಾಯಿ ಕೊಟ್ಟಿದ್ದಾನೆ. ಪರ್ ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟು 18 ರೂಪಾಯಿ ಕೊಟ್ಟಿದ್ದಾನೆ ಪರ್ ಕಿಲೋಮೀಟ್ರ್. ಸ್ನೇಹಿತರೆ, 2ನೇದು ಡ್ರಾಪ್ ಆಯಿತು ಓಲಾದಲ್ಲಿ. ಸೊ ಜಗ್ಗೂರ್ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. 14 ಕಿಲೋಮೀಟ್ರಿಗೆ 332 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೈಮ್ ಕರೆಕ್ಟ್ 2:14. ಸರಿ ಇಲ್ಲಿ ಲೆಫ್ಟ್ ಸರಿ ಇಲ್ಲಿ ಸರ್ ಬನ್ನಿ ಸರ್. ಫಸ್ಟ್ ಹೇಳಿ ನಂಬರ್. ಸರ್ ಬಂದಿದ್ಯಾ ಸರ್? ನೆಕ್ಸ್ಟ್ ರೈಡೇ ಮಾಡಬೇಡಿ. ಲಕ್ಷ್ಮಿ ನೀವೇನಾ ಆಗಲೇ ಮಾಡಿದ್ದು? ನಾವೇ ಸರ್ ಹೆಂಗೆ? ಇಲ್ಲಿ ರೈಟ್ ನಾವೇ. ಇದು ನಂದಲ್ಲ, ನಮ್ಮ ಫೋನು. ಅಲ್ಲ, ನಾನು ಇನ್ನೊಬ್ರು ಯಾವ್ದು ಬೇರೆ ಡ್ಯೂಟಿ ಬಂದಿತ್ತು, ಅವರು ಏನು ಮಾಡ್ತಿದ್ದೆ ಆಗಲೇ ಕಟ್ ಮಾಡಿದೆ ನಾನು. ಹೌದಾ? ನೀವೇನ ಮಾಡಿದ್ದು? ಕೊಟ್ಟು ಕಟ್ ಮಾಡಿ ನಾನೇ. ಯಾರು ಬೇರೆ ನಂಬರ್ ಇಂದ ಬಂತಲ್ಲ? ಇಲ್ಲ ಇದೇ ನಂಬರ್. ಓಕೆ ನಾನು ಕಾಲ್ ಮಾಡ್ತೀನಿ. ಹೆಸರು ಗೊತ್ತಾಗಿಲ್ಲ. ಅಶ್ವತ್ ನಂಗೆ ಮುಂಚೆನೇ ಹೇಳ್ಬಿಡಿ ಸರ್. ಬರೋದು ಏನೋ ಇದ್ರೆ ನಂಗೆ ಸ್ವಲ್ಪ ಬೇಗ ಹೇಳಿ. ಯಾಕಂದ್ರೆ ಹೊರಗಡೆ ಬೇರೆ ಕಡೆ ಇದ್ರೆ ನಾನು ಬರೋ ಎಷ್ಟೇ ಬೇಗ ಇದ್ರು ನಾನು ಕಾಲ್ ಮಾಡ್ತೀನಿ ನಿಮಗೆ. ಒಂದು ದಿವಸ ಮುಂಚೆನೇ ಕಾಲ್ ಮಾಡ್ತೀನಿ. ಲೆಫ್ಟಾಗಿ ಸರ್ ನಮ್ಮ ಮನೆ ಲೆಫ್ಟಾಗಿ ಇದೇ ನಮ್ಮ ಮನೆ. ಲೆಫ್ಟಾಗಿ ಇದೇ ನಮ್ಮ ಮನೆ. ನಾನಿನ್ನೂ ಲೇಟ್ ಬರೋದು ಬಿಡಿ. ಅಲ್ಲಿ ಹೋಗ್ಬಿಟ್ರೆ ನಾನು ನಮ್ಮ ಮನೆಯಿಂದ ಆಚೆ ಬಂದು ಕಾರ್ ಇಲ್ಲಿ ಸ್ಟಾಪ್ ಮಾಡಿ ಯಾವಾಗ ಬಂದರೂ ನೀವು ಇಲ್ಲೇ ಬರಬೇಕಾಗುತ್ತೆ. ನಾನು ಹೇಳ್ತೀನಿ. ಇದೇ ನಮ್ಮ ಮನೆ. ಏನೋ ಬೇಜಾರಾಯ್ತು ನಿಮಗೆ? ಸರ್ ಅಲ್ಲ, ಫಸ್ಟ್ ಹೋಗಿ ಯಾರು ಈ ನಮ್ಮ ಡ್ರೈವರ್ ನೋಡೋದೇ ಬೇರೆ ಐತೆ ಸರ್. ನಮ್ಮ ಪಾಪ ಏನಿಲ್ಲ ಸರ್, ಸೀದಾ ಮನೆಗೆ ಹೋಗಿ ಮಲ್ಕೊಂಬಿಡ್ರಿ ನೀವು. ಇನ್ನೊಂದು ಪೇಮೆಂಟ್ ಬೇಕಾದ್ರೆ ಬೇಡ ರೈಟ್ ಹೋಗಿ ಸರ್. ಡಾಗ್ ಇದೆ, ಇದು ನಾಯಿದೆ.
ಅಲ್ಲಿ ನಿಲ್ಸ್ಕೊಡಿ. ಇಲ್ಲೇ ವರ್ಕ್ ಆಗ್ತಾ ಇದೆ ಆ ಗಾಡಿ ತುಂಬ ಸರ್. ಫ್ಯಾಮಿಲಿ ಆದರೆ ಏನೋ ಮೇಂಟೈನ್ ಮಾಡುವಾಗಿತ್ತು. ಸಾರಿ ಸರ್. ಹಾಂ ಓಕೆ ಸರ್, ಪೇಮೆಂಟ್ ಆಗಿದೆ ಸರ್. ಹಾಂ ಇರಲಿ, ನಾನು ಕಾಲ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಸರ್ ಇನ್ನೊಂದು ಪೇಮೆಂಟ್ ಸರ್ ದಯವಿಟ್ಟು ಬೇಡ, ಇವಾಗ ಕೊಟ್ಟಿದ್ದು ಇಷ್ಟೊಂದು ಜಾಸ್ತಿ ಕೊಟ್ಬಿಟ್ಟು ನಮ್ಮ ಮನೆ ಇದೆ ಅದೆಲ್ಲ. ಸರಿ, ನನಗೆ ಲೊಕೇಶನ್ ಇದು ಮಾಡ್ಬಿಡ್ರಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ಸ್. ಸರ್ ಡೈರೆಕ್ಟ್ ಮನೆಗೆ ಹೋಗ್ಬಿಡಿ. ಹಾಂ ನೆಕ್ಸ್ಟ್ ರೇಡಿಯೋ ಮಾಡಬೇಡಿ. ಸರಿ ಸರ್, ಆಯಿತು. ಜಾಲಿ ಇರಲಿ ಅಂತ ಮಾಡಿದೆ. ಸರಿ ಸರ್, ಓಕೆ. ವೇಟ್ ಮಾಡಕ್ಕೆ ಹೋಗು. ಇಲ್ಲ ಸರ್, ಇಲ್ಲ ವೇಟ್ ಮಾಡಬೇಕು. ಇಲ್ಲ ಸರ್, ದಯವಿಟ್ಟು ಬೇಡ, ಇವಾಗ ಜಾಸ್ತಿ ಕೊಟ್ಟಿದ್ರು ಪಾಪ, ಬೇಡ. ಗೈಸ್, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂದ್ಕೊಳ್ಳಿ. ಲೈಟ್ ಆನ್ ಮಾಡಿದ್ವಿ ನೋಡಿ, ಆ ವ್ಯಕ್ತಿ ಸ್ಟಾರ್ಟಿಂಗ್ ಹತ್ತದಲ್ಲ ವಿಡಿಯೋ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಒಂದು ಲೈಟ್ ಆನ್ ಮಾಡ್ಕೊಂಡ್ಬಿಡ್ತೀನಿ, ಕಾಣಲ್ವ ಕ್ಯಾಮ್ರಾ, ಆಯಿತಾ. ನನ್ನ ಹತ್ರ ಈ ಕೈಯಲ್ಲಿ ಎಷ್ಟು ಅಮೌಂಟ್ ಏನ್ಸಿಲ್ಲ ಅಮೌಂಟು, ನಿಜ ಹೇಳ್ತೀನಿ ಗೈಸ್, ಏನ್ಸಿಲ್ಲ ಅಮೌಂಟನ್ನ. ಒಂದು ನಿಮಿಷ ಇರಿ, ಮಾತಾಡ್ಸಿ ಸೈಡಲ್ಲಿ ಹಾಕ್ಕೊಂಡು. ನಾನು ಇವಾಗ ಒಂದು ಓಲಾದಲ್ಲಿ ಡ್ಯೂಟಿ ಬಿದ್ದಿತ್ತು, ಆಯ್ತಾ. 288 ರೂಪಾಯಿ ನೋಡ್ರಿ, ಕಾಣಿಸ್ತಿರತ್ತೆ ಅಂತ ಅನ್ಕೊಳ್ತೀವಿ. 288 ರೂಪಾಯಿ, ಆಯ್ತಾ. ಸೊ ಇದು ಬಿಲ್ ಬಂದಿರೋದು 288 ರೂಪಾಯಿ. ಬಟ್ ಈ ಪ್ಯಾಸೆಂಜರ್ ಏನು ಲೈಟ್ ಆನ್ ಮಾಡಿದೆ ನೋಡಿ, ಸ್ಟಾರ್ಟಿಂಗ್ ಹತ್ತದಾಗಿಂದ ರೈಸ್ ನಿಜವಾಗ್ಲೂ ನೋಡಿ, ಇಲ್ಲಿ ದುಡ್ಡನ್ನ ಹೆಂಗೆ ಕೊಟ್ಬಿಡೋಗ ನೋಡಿ, ಇಲ್ಲಿ ಬೇಡ 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 ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೇಳ್ದು ಕೊಟ್ಬಿಟ್ಟು ಹೋಗ್ತಾವ್ರೆ ನೋಡ್ರಿ. ಇಲ್ಲಿ ನಿಮ್ಮ ಮುಂದೆ ಲೆಕ್ಕ ಹಾಕ್ಬೇಕು ಗೈಸ್, ನಾನು ಲೆಕ್ಕನೇ ಹಾಕಿಲ್ಲ ನಾನು ದುಡ್ಡನ್ನ ನೋಡ್ರಿ, ಇಷ್ಟು ದುಡ್ಡು ಲೆಕ್ಕನೇ ಹಾಕಿಲ್ಲ. ಇವಾಗ ನಿಮ್ಮ ಮುಂದೆ ಲೆಕ್ಕ ಹಾಕ್ತಿರೋದು. ಬೇಡ ಬೇಡ ಅಂತಂದ್ರು. ಎಷ್ಟು ಬಿಲ್ಗೆ ಅಮೌಂಟ್ ಕೊಟ್ಟಿರೋದು? 288 ರೂಪಾಯಿಗೆ ಕೊಟ್ಟಿರೋದು. 1 2 3 4 5 5 6 7 8 9 10 11 12 13 14 15 16 17 18 19 20 20 20 21 22 23 24 25 ಗೈಸ್, 25 ನೋಟು, 2500 ರೂಪಾಯಿ ಗೈಸ್. ಮಾತೇ ಇಲ್ಲ ನೋಡ್ರಿ, 2500 ರೂಪಾಯಿ ದುಡ್ಡು ಕೊಟ್ಟಿರೋದು. 288 ರೂಪಾಯಿ ಬಿಲ್ಗೆ ಕೊಟ್ಟಿರೋದೆಷ್ಟು? 2500 ರೂಪಾಯಿ. ಅದು ಎಷ್ಟು ಕಿಲೋಮೀಟ್ರಿಗೆ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ, ಒಂದು ನಿಮಿಷ. ನಾನು 279 ರೂಪಾಯಿ 7.5 ಕಿಲೋಮೀಟ್ರ್ ಡ್ರಾಪ್ಗೆ ಗೈಸ್, ಆಯ್ತಾ. ಎಲ್ಲಿಂದ ನಾರಾಯಣಪುರ ಏನು ಪಿಕ್ ಮಾಡಿ NRI ಲೇಔಟ್ ಇದೆಯಲ್ಲ, ಸೊ ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಇಷ್ಟಕ್ಕೇನೆ ಹತ್ತತ್ರ 20 ನಿಮಿಷ ರೈಡ್ಗೆ 7.5 ಕಿಲೋಮೀಟ್ರಿಗೆ 279 ರೂಪಾಯಿ ಬಿಲ್ಗೆ ಕೊಟ್ಟಿರೋದು ಬಂದ್ಬಿಟ್ಟು 2500 ನೋಡ್ರಿ. ನಿಮ್ಮ ಮುಂದೆ ಲೆಕ್ಕ ಹಾಕ್ತೀನಿ. 300 400 500 600 700 800 900 1000 1100 1200 1300 1400 1500 1600 1700 1800 1900 2000 2200 2200 2300 2400 ರೂಪಾಯಿ ಗೈಸ್. ನಿಜ, ಆ ವ್ಯಕ್ತಿ ಡ್ರಿಂಕ್ಸ್ ಮಾಡಿರೋಂತೂ ಪಕ್ಕ, ಆಯ್ತಾ. ಸುಳ್ಳು ಯಾಕೆ ಹೇಳಿ, ಡ್ರಿಂಕ್ಸ್ ಮಾಡಿರೋದಂತೂ ಪಕ್ಕ. ಇಲ್ಲೊಂದು ಮನೆಗೆ ಬರ್ಬೇಕು, ಒಂದು ಮನೆ ತೋರಿಸೋದು, ಇದೇ ಮನೆ ಅಂತ ನಿಮಗೆ ವಿಡಿಯೋದಲ್ಲಿ ಕೇಳಿಸಿರ್ತಾನೆ ಅಂದ್ಕೊಳ್ತೀನಿ. ದೊಡ್ಡ ಮನೆ ಈಗ ತೋರಿಸಿ, ನಿಮ್ಗೆ ಹೋಗ್ತಾ ಅಂದವೇ ನಿಮ್ಗೆ ಯಾವ್ದಾರು ವಿಡಿಯೋ ಮಾಡ್ಕೊಳ್ತೀನಿ, ನಾನು ತೋರಿಸ್ತೀನಿ ನಾನು, ಆಯ್ತಾ. ದೊಡ್ಡ ಮನೆ ಅಂತೆ. ನನಗೆ ದುಡ್ಡಿಗೇನು ಬರ ಇಲ್ಲ ಸರ್, ನೀವು ಕಷ್ಟಪಡ್ತೀರಾ, ಟೈಮ್ ಕರೆಕ್ಟಾಗಿ ಪಾಪ ರಾತ್ರಿ ಬಂದು ನಾನು ಬುಕ್ ಮಾಡಿದ ತಕ್ಷಣ ಬಂದು ಪಿಕ್ ಮಾಡ್ಕೊಂಡು ಸೇಫಾಗಿ ಕರ್ಕೊಂಡು ಡ್ರಾಪ್ ಮಾಡ್ತಿದ್ದೀರಾ. ನೀವು ಇನ್ನೂ ಬೇಕಾ ಸರ್? ಇನ್ನೂ ಕೊಡ್ತೀನಿ ನಾನು ಖುಷಿಯಿಂದ. ಕೊಡ್ತಿರೋದು ನಿಮಗೆ ಹಂಗೆ ಹಿಂಗೆ ಏನು ಕೊಡ್ತಿಲ್ಲ, ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ. ದಯವಿಟ್ಟು ಇಟ್ಕೊಬೇಕು ನೀವು ಅಂತ ಅಂದ್ಬಿಟ್ಟು ಕೊಟ್ಟಿರೋ ಅಮೌಂಟ್ ಇದು 2500 ರೂಪಾಯಿ. ಇನ್ನೂ ಇವಾಗಲೂ ನೀವು ಡ್ರಾಪ್ ಮಾಡಿದ್ಮೇಲೆ ಕೇಳಿಸ್ಕೊಂಡಿರ್ತೀರ, ಇನ್ನೂ ಬೇಕಾ ಕೊಡ್ತೀನಿ ಸರ್ ಅಂತ ಅಂತಾರೆ ನೋಡ್ರಿ. ಸೊ ದಯವಿಟ್ಟು ಬೇಡ ಸರ್, ದುಡ್ಡಿಗೊಂದು ಬೆಲೆ ಇದೆ. ನೀವು ಕಷ್ಟಪಟ್ಟು ದುಡಿಯೋದು, ನಾವು ಕಷ್ಟಪಟ್ಟು ದುಡಿಯೋದು ಅಂತಂದರೆ ನೀವು ಕಷ್ಟಪಡ್ತೀರ ಏನೋ ಗೊತ್ತಿಲ್ಲ ಸರ್ ನನಗೆ, ಬಟ್ ನಾನಂತೂ ಕಷ್ಟಪಡೋ ದುಡ್ಡಿಗೆ. ನಮ್ಮ ಹತ್ರ ಬೇಜಾನ್ ದುಡ್ಡಿದೆ ನನ್ನ ಹತ್ರ. ನಾನು ನಿಮ್ಮಂಥ ಪಾಪ ಡ್ರೈವರ್ಸ್ ತುಂಬ ಜನ ಯಾರೇ ಬುಕ್ ಮಾಡೋದು ಇದೇ ಥರ ಕೊಡ್ತೀವಿ ಅಂತಂತಾರಪ್ಪ ವ್ಯಕ್ತಿ, ಗೊತ್ತಿಲ್ಲ. ನಂಬರ್ ಕೊಟ್ಬಿಟ್ಟು ಹೋದ್ರು, ನೆಕ್ಸ್ಟ್ ಏನು ಬುಕ್ ಏನು ಡ್ಯೂಟಿ ಇದೆ ಸರ್ ದಯವಿಟ್ಟು ಬಂದು ಕರ್ಕೊಂಡೋಗಿ ನೈಟ್ ನನ್ನ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಹೋದ್ರು. ಸೊ ನಂಬರ್ ತೊಗೊಂಡಿದ್ದೀನಿ ಗೈಸ್. ಮನೆ ಇದೇ ಮನೆ ಅಂತೆ ನೋಡ್ರಿ,
ಈ ಮನೆ ಅಂತ ಗೈಸ್, ಹಿಂದೆ ಕಾಣಿಸೈತೆ ನೋಡಿ ಅದೇ ಮನೆ ಗೈಸ್. 4ನೇದು ಡ್ರಾಪ್ ಆಯಿತು ಟರ್ಮಿನಲ್ ಟು ಏರ್ಪೋರ್ಟ್ ಓಲಾದಿಂದ. 746 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಕರೆಕ್ಟ್ 5:33 ಗೈಸ್ ಇವಾಗ ಟೈಮು. ಒಂದು ಸೆಲ್ಫಿ ಕೇಳ್ತೇನೆ, ಸೆಲ್ಫಿ ಹಾಕ್ಕೊಂಡಿರಿ. ಎಷ್ಟು ಸಲ ಸೆಲ್ಫಿ ಕೇಳ್ತದೆ ಇದು. ಇವಾಗ ಡ್ರಾಪ್ ಮಾಡಿದ್ದು ಗೈಸ್ ನಾನು 21 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ದು. ಸೊ 21 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ದಕ್ಕೆ 738 ರೂಪಾಯಿ ಕೊಟ್ಟಿದ್ದಾನೆ. 21 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ದು ಇವಾಗ ಸೊ ಓಲಾದಲ್ಲಿ. ಸೊ ಟೋಟಲ್ ಬಂದ್ಬಿಟ್ಟು 3 ಟ್ರಿಪ್ ಆಗೈತೆ, 3 ಅಲ್ಲ 4 ಗೈಸ್ ಆಯಿತಾ. 738 ರೂಪಾಯಿ. ಸೊ ಅದೇ 3 ಗಂಟೆಗೆ ಆಗೋಯ್ತು ಆಲ್ಮೋಸ್ಟು. ಅದೇ 2,500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರಲ್ಲ ಪ್ಯಾಸೆಂಜರು. ಸೊ ಅವ್ರಿಗಿಂತ ಮುಂಚೆ 2 ಟ್ರಿಪ್ ಎಕ್ಸ್ಟ್ರಾ ಮಾಡಿದ್ದೆ. 276 ರೂಪಾಯಿ ಫಸ್ಟ್ನೇದು, 333 ರೂಪಾಯಿ ಒಂದು. 279 ಜಾಗದಲ್ಲಿ 2,500 ರೂಪಾಯಿ ಕೊಟ್ಟರು ಆಯಿತಾ. ಆವಾಗಲೇ ಹತ್ರ ಒಂದು 3,000 ರೂಪಾಯಿ ಆಗೋಯ್ತು ಅಂದ್ಕೊಳ್ಳಿ 3 ಗಂಟೆಗೆಲ್ಲ. ಸೊ ಆ ಪ್ಯಾಸೆಂಜರ್ ಬಂದ್ಬಿಟ್ಟು ಡ್ಯೂಟಿನ ಹಿಂಗೆ ಮನೆಗೆ ಹೊಂಟೋಗ್ಬಿಟ್ಟು ಆರಾಮಾಗಿ ಮನೆಗೆ ಹೋಗಿ ಮಲ್ಕೊಳ್ಳಿ ಆರಾಮಾಗಿ, ಡ್ಯೂಟಿ ಏನು ಮಾಡೋಕ್ಕೆ ಹೋಗ್ಬಿಡ್ರಿ, ಟ್ರಿಪ್ ಏನು ಮಾಡೋಕ್ಕೆ ಹೋಗ್ಬಿಡಿ ಅಂದ್ಬಿಟ್ಟು ಜಾಸ್ತಿ ಕೊಟ್ಟಿರೋರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಜಾಸ್ತಿ ಕೊಟ್ಟರು. ಅವರು ನಾನು ಸ್ಟಾರ್ಟಿಂಗಿಂದ ಅವರು ಕುತ್ಕೊಂಡಾಗಿಂದ ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ಇನ್ನೇ ಮನೆ ಹತ್ರ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ನಾನು ವೀಡಿಯೋ ಆನ್ ಮಾಡಿದ್ದು ಕ್ಯಾಮ್ರಾನ ಆಯಿತಾ. ಅವರು ಫೇಸ್ ತೋರ್ಸೋದು ಕ್ಯಾಮ್ರಾ ಚೆಕ್ ಮಾಡಿ ಮುಂದೆ ಕುತ್ಕೊಂಡಿದ್ರಲ್ಲ, ಫೋಟೋ ಏನು ವೀಡಿಯೋ ಅಂದರೆ ವೀಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ, ಅಂದರೆ ಮುಖ ತೋರಿಸ್ಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬ್ಲರ್ ಮಾಡಿರ್ತೀನಿ ಎಡಿಟ್ ಮಾಡೋ ಟೈಮಲ್ಲ ಫೇಸ್ನ. ಸ್ಟಾರ್ಟಿಂಗ್ ಹತ್ತತ್ರ 2,500 ರೂಪಾಯಿ ಕೊಟ್ಟಿರೋದಲ್ದೆ ನಾನು ಲೆಕ್ಕ ಹಾಕಿರಲಿಲ್ಲ. ತಿರ್ಗಾ ಇನ್ನೊಂದು 1,000 ರೂಪಾಯಿ ಕೊಡೋಕೆ ಬರ್ತಿದ್ರು. ನಾನು ಬೇಡ ಅಂದ್ಬಿಟ್ಟು ಈಸ್ಕೊಳಕ್ಕೆ ಹೋಗಿಲ್ಲ. ಇನ್ನೊಂದು 1,000 ರೂಪಾಯಿನೋ ಕೊಡೋಕೆ ಬಂದಿದ್ರು ತಿರ್ಗಾ. ಅದು ಇಳಿದ ಮೇಲೆ ತಗೊಳ್ಳಿ ಸರ್ ತಗೊಳ್ಳಿ ಕೊಡ್ತೀನಿ ಅಂತಂದರು. ನಾನು ಬೇಡ ಸರ್ ಇವಾಗ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀರಾ, ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಅಂತೆಲ್ಲ ಬಂದೆ. ಖುಷಿನೇ ಆಯಿತು. ಏನಂದರೆ ಎಲ್ಲ ಟೈಮಲ್ಲಿ ಆ ಥರ ಸಿಗಲ್ಲ. ಪಾಪ ಅವರು ನಮ್ಮ ಕಷ್ಟನ ಅರ್ಥ ಮಾಡ್ಕೋತಾರೆ, ಡ್ರೈವರ್ ಕಷ್ಟನ ಅಂತ ಅಂದ್ಕೊಳ್ತೀನಿ ನಾನು. ಮಾಡ್ಕೊಂಡಿರ್ಬೇಕೇನೋ ಅವ್ರಿಗೆ. ಖುಷಿ ಆಯಿತು, ಹೋಗ್ಬೋಯ್ತು ಮನೆಗೆ. ಬಟ್ ಬೇಡ, ಕಮಿಟ್ಮೆಂಟ್ ಜಾಸ್ತಿ. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹೇಳ್ತಾರೆ. ಬಟ್ ನಮ್ಮ ಕಮಿಟ್ಮೆಂಟು ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಿರೋದಲ್ವ. ಸೊ ಅದರಿಂದ ಡ್ಯೂಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡೋಣ. 2,500 ರೂಪಾಯಿ ಬಿಟ್ಟರೆ ಇವರು ಆ್ಯಪಲ್ಲಿ ಅರ್ನಿಂಗ್ಸ್ ಆಗಿ ಅದು ಅಕೌಂಟ್ ಮಾಡಿಕೊಂಡ್ರೆ 1,600 ರೂಪಾಯಿ ಆಗೈತೆ ಅಷ್ಟೇ ಅರ್ನಿಂಗ್ಸ್. ಅದು ಸೇರಿಸ್ಕೊಳ್ಳೋಣ. ಆ 2,500 ರೂಪಾಯಿ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ, ಆ್ಯಡ್ ಮಾಡ್ಕೊಳ್ತೀನಿ. ಎಲ್ಲ ಟೋಟಲ್ಲು ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಟೈಮ್ ಬಂದ್ಬಿಟ್ಟು ಹತ್ರ ಒಂದು 7 ಗಂಟೆ ಕರೆಕ್ಟಾಗಿ. ಏರ್ಪೋರ್ಟ್ಗೆ ಏನು ಓಲಾದಲ್ಲಿ ಡ್ರಾಪ್ ಮಾಡಿದೆ, ಅದು ಆದಮೇಲೆ ಇಂಥ ಖಾಲಿ ಬಂದು ಈ ಕಡೆ ನಾರಾಯಣಪುರ, ಈ ಕಡೆ ಗುಬ್ಬಿ ಕ್ರಾಸ್ ರೋಡಲ್ಲಿ ನೋಡ್ಬೋದು. ಇಲ್ಲಿ ಕುತ್ಕೊಂಡಿದ್ದೀನಿ, ಇಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ. ಸೊ ಬಟ್ ಯಾವ ಗಾಡಿನೂ ಅಲ್ಲಾಡ್ತಿಲ್ಲ, ನನ್ನ ಗಾಡಿ ಅಂತಲ್ಲ. ಸೊ ಮುಂದೆ ನಿಂತಿರೋ ಗಾಡಿ ಮತ್ತು ನಾನು ಹಿಂದೆ ನಿಂತ್ಕೊಂಡಿರೋ ಗಾಡಿ, ನನ್ನ ಗಾಡಿ ಯಾವುದು ಅಲ್ಲಾಡ್ತಿಲ್ಲ. ಏನು ಗೊತ್ತಿಲ್ಲ, ಡ್ಯೂಟಿಗಳೇ ಬರ್ತಿಲ್ಲ ಗೈಸ್ ಆಯಿತಾ. 7 ಗಂಟೆ ಆಯಿತು, ಹತ್ರ 1.5 ಅವರ್ ಇಲ್ಲ ಅದ್ರ ಮೇಲೆ 1.5 ಅವರ್ ಮೇಲ್ಗಡೆ ಆಯಿತು ಡ್ಯೂಟಿಗಳು ಬಂದು. ಏನು ಮಾಡೋದು ಅಂದ್ಕೊಂಡು ಏನು ವೀಡಿಯೋ ಶೂಟ್ ಮಾಡಿದೆ ಅದನ್ನ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಸೊ ಗೈಸ್ ಒಂದು ನಿಮಿಷ ಗೈಸ್, ನಿಮ್ಮ ಹತ್ರ ಮಾತಾಡ್ತಿದ್ದೆ ವಿಡಿಯೋದಲ್ಲಿ. ಓಲಾದಲ್ಲಿ ಬರೀ ಸೌಂಡ್ ಬಂತು. ಈಗ ನೋಡೋಣ ಅಂದ್ಬಿಟ್ಟು ಹಿಂಗೆ ಫೋನ್ ತಿರುಗಿಸೋಷ್ಟೊತ್ತಿಗೆ ಹೊಂಟೋಗ್ಬಿಟ್ಟಿದೆ ಡ್ಯೂಟಿ. ನಮ್ಮ ಮನೆ ಬರ ನೋಡಿ ಈ ಥರ. ನೆನ್ನೆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೆನ್ನೆ ಒಂದು ವಿಡಿಯೋ ಮಾಡಿರ್ತೀನಿ. ಸೊ ಅದರದ್ದು ಕೂಡ ಹಾಕಿರ್ತೀನಿ. ಈ ಒಂದು ವಿಡಿಯೋ ಎಂಡಲ್ಲಿ ಮತ್ತು ಮಧ್ಯದಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ರಿ. ಹಾಗೆಯೇ ಗೈಸ್ ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹತ್ರ ಒಂದು 5ರಿಂದ 6 ಜನ ಕಮ್ಮಿ ಇದ್ದೀನಿ 15,000ಕ್ಕೆ. ಸೊ ಇದೇ ಐತಿ 15,000 ಇದ್ದರೆ ಬೇಜಾರಾಗುತ್ತೆ. ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಬಂದರೆ ನಮಗೂ ಕೂಡ ಜೋಶ್ ಇರುತ್ತೆ ಮಾಡೋದಕ್ಕೆ, ವೀಡಿಯೋಸ್ ಹೊಸ ಕಂಟೆಂಟ್ಗಳನ್ನ ಮಾಡೋದಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿನ ವೀಡಿಯೋಸ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿ ಗೈಸ್. ನೋಡೋಣ, ಅಪ್ಡೇಟ್ ಮಾಡ್ತೀನಿ ಯಾವ ಡ್ಯೂಟಿ ಸಿಗುತ್ತೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8 ಗಂಟೆ 8 ನಿಮಿಷ. ಇನ್ನೊಂದು ಡ್ರಾಪ್ ಆಯಿತು ಓಲಾದಲ್ಲಿ. 494 ರೂಪಾಯಿ ಕೊಟ್ಟಿದ್ದಾನೆ 26 ಕಿಲೋಮೀಟ್ರ್ ಡ್ರಾಪ್ಗೆ. 1 ಇಲ್ಲ 2 ಡ್ಯೂಟಿ ಮಾಡಿಕೊಂಡು ನಿಯರ್ ಏರ್ಪೋರ್ಟ್ಗೆ ಯಾವ್ದಾದ್ರು ಮಿಸ್ ಹಾಕಿದ್ರೆ ಇಲ್ಲಿಂದ ಸೀದಾ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇರೋದು ಮನೆಗೆ. ಇನ್ನೊಂದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಎಷ್ಟು 288 ರೂಪಾಯಿ ಕೊಟ್ಟಿದ್ದಾನೆ 24 ಕಿಲೋಮೀಟ್ರಿಗೆ. ಇದನ್ನು ಡ್ರಾಪ್ ಮಾಡೋಕ್ಕೆ 45 ನಿಮಿಷ ತೊಗೊಂಡಿದ್ದೀನಿ. ಸೊ ಎಲ್ಲಿಗೆ ಅಂದರೆ ಹೆಣ್ಣೂರು ರಿಂಗ್ ರೋಡ್ ಇದೆಯಲ್ಲ, ಮುಂದೆನೇ ಹೆಣ್ಣೂರು ರಿಂಗ್ ರೋಡು. ಸೊ ಡ್ರಾಪ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 9:15 ಇವಾಗ. ಅರ್ನಿಂಗ್ಸ್ ಬಂದ್ಬಿಟ್ಟು 1,408 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು ಎಷ್ಟು 3
4, 5, 6 ಟ್ರಿಪ್ಗೆ 2,408 ರೂಪಾಯಿ. ಸ್ವಲ್ಪ ತಿರ್ಗಿ ನಿಮಗೆ ತೋರ್ಸೋಕೆ ಹೋಗಲ್ಲ, ಏನಕ್ಕಂದರೆ ಪ್ರತಿಯೊಂದು ಟ್ರಿಪ್ದು ಕೂಡ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಡ್ರಾಪ್ ಮಾಡಿದ್ಮೇಲೆ. ಸೊ ಅದು ಕೌಂಟ್ ಮಾಡ್ಕೊಳ್ಬೋದು. 2,500 ರೂಪಾಯಿ ಪ್ಯಾಸೆಂಜರ್ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ, ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇವತ್ತಿನ ಅರ್ನಿಂಗ್ಸ್ ಟೋಟಲ್ ಬಂದ್ಬಿಟ್ಟು 4,908 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಸೊ ಇಲ್ಲಿ ತನಕ ಹತ್ತತ್ರ ಒಂದು 10 ಅವರ್ ಲಾಗಿನ್ ಅಂದ್ಕೊಳ್ಳಿ. 11 ಗಂಟೆಗೆ ರಾತ್ರಿ ನಾನು ಡ್ಯೂಟಿ ಆನ್ ಮಾಡ್ಕೊಂಡಿದ್ದು. ಸೊ ಇವಾಗ 9 ಗಂಟೆ 9:15. ಸೊ ಇನ್ನು 2 ಅವರ್ ಇದೆ, 12 ಅವರ್ಗೆ. ಸೊ 10 ಅವರ್ ಕೌಂಟ್ ತೊಗೊಳ್ಳೋಣ. 5,000 ರೂಪಾಯಿಗೆ 100 ರೂಪಾಯಿ ಕಮ್ಮಿ ಬಂದ್ಬಿಟ್ಟು ಮೈನಸ್ಸು. ಇದ್ರಲ್ಲಿ ಮೈನಸ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ 100 ರೂಪಾಯಿ ಓಲಾದು. CNG ಬಂದ್ಬಿಟ್ಟು 700 ರೂಪಾಯಿ ಗೈಸ್, ಫುಲ್ ಟ್ಯಾಂಕ್ CNG. ಇನ್ನೊಂದು ಎಷ್ಟಿದೆ ಅಂತ ಹೇಳಿದ್ರೆ 4 ಪಾಯಿಂಟು CNG ಇದೆ. ಟೋಟಲ್ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು 155 ಕಿಲೋಮೀಟ್ರ್ ಓಡೈತೆ, ಆಯಿತಾ. ಸೊ ಇದು ಎಲ್ಲ ದಿನ ಸಿಗತ್ತೆ ಅಂತಲ್ಲ, ಆ ಥರ ಪ್ಯಾಸೆಂಜರು ಈಗ 2,500 ರೂಪಾಯಿ ಯಾರೋ ಒಬ್ಬ ಕೊಟ್ಟರು ಅಂದ್ಬಿಟ್ಟು ಎಲ್ಲರೂ ಅದೇ ಥರ ಹೇಳಲ್ಲ. ಈಗಿನ ಕಾಲದಲ್ಲಿ 50 ರೂಪಾಯಿ ಇಲ್ಲ 100 ರೂಪಾಯಿ ಕೊಡೋದೇ ಹೆಚ್ಚು, ಆಯಿತಾ. ದಿನ ಹಿಂಗಾಗತ್ತೆ ಅಂತಲ್ಲ. ಇವತ್ತಿನ ನನ್ನ ಲಕ್ ಚೆನ್ನಾಗಿತ್ತು, ಸೊ ಚೆನ್ನಾಗಿ ಕೊಟ್ಟರು. ಸೊ ಅದರಿಂದ ಇಷ್ಟು ಅರ್ನಿಂಗ್ಸ್ ಆಯಿತು. ಇವಾಗ ಇಷ್ಟು ಕಡಿಮೆ ಕಿಲೋಮೀಟ್ರಿಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ, ಆಯಿತಾ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಹೋಗ್ತಾ ಇಲ್ಲಿ ಎಣ್ಣೂರಿಗೆ ನೋಡೋರಿದ್ದೀನಿ, ನೋಡೋಣ. ಏರ್ಪೋರ್ಟ್ ಬಿದ್ದರೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ, ಇಲ್ಲ ಅಂತಂದರೆ ಹಂಗೆ ಮೂವ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಸೊ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಮತ್ತೆ ಸಿಗುವಾಗ